ಮಮ್ಮಿ ನಾನು ನೆನಪೇ ಆಗಲಿವ ನಿಂಗೆ. ಇವಾಗಲೇ ನೆನಪಾಗಿದ್ದು ನಾನು. ಅಲ್ಲ ಮಮ್ಮಿ, ಅವತ್ತೇ ಬರಬೇಕು ತಾನೇ ನಿಂಗೆ. ನೀನು ಅರಕದಲ್ಲಿ ಹೆಂಗಿರ್ಲಿ ಮಮ್ಮಿ ನಾನು? ಮಗ, ನಾನು ಏನವ ಮಾಡಲಿ ಹೇಳಿ ನೀನೇ. ನಿಮ್ಮ ಅಪ್ಪ ಮುಂಡೆ ಮಗ ನಾನು ಹೊಟ್ಟೆ ಉರಿಸ್ತಾ ಬಿದ್ದವನೇ ಕಣಿ, ಹೊಟ್ಟೆ ಉರಿಸ್ತವನೇ. ಅದಾಗ್ಲಿಂದನವಾ ಇದೇ ಗೋಳು ನನಗೆ. ನೆಮ್ಮದಿಯಾಗಿ ಒಂದೊತ್ತು ಇಟ್ಟು ಉಣ್ಲಿಲ್ಲ, ನೆಟ್ಗಿರೋ ಬಟ್ಟೆ ಉಟ್ಕೊಳ್ಳಿಲ್ಲ. ನಿಮ್ಮ ಅಪ್ಪ ಮುಂಡೆ ಮಗ ಎಲ್ಲಾದ್ರೂ ನನಗೆ ಕತ್ರೆ ಹಾಕ್ಯಂಬಂದೆ. ಏನು ಮಾಡಲಿ ಅಂತ ಈಗ ಮಗಳು ಮನೆಗೆ ಬರೋಕ್ಕೂ ಹೋಗ್ಬೇಡ ಅಂತ ಅಂತಾನೆ. ಮಮ್ಮಿ, ಅಪ್ಪಯ್ಯ ಏನು ನಮ್ಮನ್ನು ಇಷ್ಟು ದ್ವೇಷ ಮಾಡೋದು ಯಾಕೆ ಅಂತ? ನಾವೇನು ಅನ್ಯಾಯ ಮಾಡಿದ್ದೀವಿ ಅಪ್ಪಾಜಿಗೆ? ಹೇಳು ಮಮ್ಮಿ ನೀನು. ಅವ್ನಿಗೇನು ಮಮ್ಮಿ? ಮುಂಡೆ ಮಗನಿಗೆ ನಮ್ಮ ಕಂಡ್ರೆ ಹಾಕ್ತಿಲ್ಲ ಕಣೆ, ನಮ್ಮ ಕಂಡ್ರೆ ಹಾಕಿಲ್ಲ. ಅವಳು ಇದ್ಲಲ್ಲ, ಅವಳು ಆ ಮೊದಲನೇ ಹೇಳು ಹೊರ್ಗೋದಲ್ಲ ಬೇವಸಿ ಮುಂಡೆ. ಅವಳು ಕಂಡ್ರೆ ಇಷ್ಟ ಕಣ್ಣಿ. ನಿಮ್ಮ ದೊಡ್ಡವನ್ ಕಂಡ್ರೆ ನಾನು ಕಂಡ್ರೆ ಅಷ್ಟು ಕಷ್ಟಯ್ಯ. ನನ್ನ ಮಕ್ಕಳು ಮುಂಡೆ ಮಗ ದ್ವೇಷ ಮಾಡ್ಕೊಂಡೆ ಬಂದ್ಬಿಟ್ಟ. ಅದೇನು ಅನ್ಯಾಯ ಮಾಡಿದ್ನೋ ಅವನಿಗೆ. ಏನು ಮಮ್ಮಿ ಹಿಂಗೆ ಹೇಳ್ತಾ ಇದ್ದಿ? ಹಂಗಾರೆ ಅಪ್ಪಂದು ನಿಂದು ಎರಡೇ ಮದುವೆನಾ? ಇಷ್ಟು ವರ್ಷ ಹೇಳಲೇ ಇಲ್ವಲ್ಲ ಮಮ್ಮಿ ನನಗೆ. ಹೇಳಿರೆ ಮಂತು ಭಾಗ್ಯ ಬಾ ಹಾಳಾಗೋಗ್ಲಿ. ಆ ಮುಂಡೆ ಇದ್ಲಲ್ಲ ಲೋಪ ಮುಂಡೆ ನಿಮ್ದು ಅಡವ. ನನ್ನ ಕಂಡ್ರೆ ಆಯ್ತಿಲ್ಲ ಅವಳಿಗೆ. ನಿಮ್ಮ ಅಪ್ಪನ ಮೋಡಿ ಮಾಡಿ ಮದುವೆ ಆಗ್ಬಿಟ್ಟಿದ್ಲು. ಆಮೇಲೆ ದೇವ್ರು ಹೆಂಗೋ ಅವಳಿಗೆ ಸಾಕ್ದೆ. ದೇವರು ನನ್ನ ಕಡೆಗಿದ್ದ. ಅದಕ್ಕೆ ಅವಳು ಆಕ್ಸಿಡೆಂಟಾಗಿ ಸತ್ತೋದ್ಲು. ಆಮೇಲೆ ನಿಮ್ಮ ಅಪ್ಪ ಹಿಂಗೆ ನಾನು ಕೊಟ್ಟು ಮದುವೆ ಮಾಡ್ಕೊಂಡ್ರು. ಓಹೋ, ಏನು ಮಮ್ಮಿ ನೀ ಹಿಂದ್ಗಡೆ ಒಂದು ದೊಡ್ಡ ಸ್ಟೋರಿನೇ ಐತೆ. ಇದೆಲ್ಲ ನಂಗೆ ಯಾವತ್ತೂ ಹೇಳಲೇ ಇಲ್ವ ಮಮ್ಮಿ ನೀನು? ಇವನು ಅಂತ ಹೇಳ್ಕೊಳ್ಳಿ, ನನ್ನ ನಾಳೆ ಬರುವೆ, ನಾನೇ ಹೇಳ್ಕೊಳ್ಳ ಎಲ್ಲನೂ. ಅದಕ್ಕೆ ಅವಳಿಗೆ ಇಲ್ಲಿ ಹೊತ್ತಾಗೆಲ್ಲ ನನ್ನ ಮೇಲೆ ಪಾಪ ಮಾಡ್ಕೊಂಡು ನನ್ನ ಕಂಡ್ರೆ ಹಾಕಿಲ್ಲ ನಿಮ್ಮ ಅಪ್ಪ ಹಿಂಗೆ. ಓದೇನು ಮಮ್ಮಿ? ಓಹೋ, ಅಪ್ಪ ಏನೋ ಭಾರಿ ಐತೆ ಕಣಮ್ಮಿ. ಅಲ್ಲ ಮಮ್ಮಿ, ಸತ್ತೋದ್ಲು ತಾನೇ ಅವಳ ಮೇಲೆ? ಸಾಯಲಿಲ್ಲ ಅಂದರೆ ನಾನು ಬಿಟ್ಟೇನೆ ಏನಪ್ಪ ಇಲ್ಲ ಮಾಡಿಬಿಟ್ಟು ಆ ಮುಂಡೆಯ ಯಾವತ್ತಿನ ಕಾಲದಲ್ಲೂ ಮುಗಿಸ್ಬಿಟ್ಟೆ ಕಣ. ಬಿಡು ಅದ್ರ ಕತೆ ಇವಾಗ ಯಾಕೆ. ಮಮ್ಮಿ, ಏನು ಮಮ್ಮಿ ಹಿಂಗೆ ಹೇಳ್ತಾ ಇದ್ದಿ? ಹಂಗಾರೆ ಮಮ್ಮಿ ನೀನು ಕೊಲೆ ಮಾಡಿದ್ದೀಯಾ? ಮುಚ್ಚು ಬಾಯ, ಯಾರನ್ನ ಉಳಿಸ್ಕೊಂಡರು. ನಿನ್ನ ಗಣ್ಣೋಗಿನ್ನೋ ಬಂದರೆ ಏನಿಲ್ಲ ಆಮೇಲೆ ಏನು ಅನ್ಕೊಳ್ತಾರೆ. ಅಲ್ಲ ಕಳೆ, ನಾನು ಕೊಲೆ ಮಾಡಿಲ್ಲ. ಏನು ಮಾಡ್ದೆ? ತೊಯ್ಮಂಗಿತ್ತು. ನಿಮ್ಮ ಅಪ್ಪನಂತ ದೊಡ್ಡ ಸಾವುಕಾರ ಮದುವೆ ಆಗಬೇಕಾದ್ರೆ ಇನ್ನೊಂದು ಮತ್ತೊಂದು ಮಾಡಬೇಕು, ಕೊಲೆನೂ ಮಾಡಬೇಕು. ನೀನು ಬಾಯ ಮುಚ್ಕೊಂಡಿರು, ನಿಂಗೆ ಒಳ್ಳೆ ಬರ್ತಿತ್ತು ಏನುವ. ಆದರೂ ಮಮ್ಮಿ ನಿನ್ನ ಧೈರ್ಯನ ಮೆಚ್ಚಲೇಬೇಕು. ಬಿಡು ಮಮ್ಮಿ. ಯವ್ವ, ಕೊಲೆ ಮಾಡಿದ್ದಲ್ಲ ಮಮ್ಮಿ ನೀನು? ಮಮ್ಮಿ, ಕೊಲೆ ಮಾಡಾಮೇಲೆ ಏನು ಮಾಡಿದೆ? ಆಮೇಲೆ ಊರಿನ ಜನಕ್ಕೆಲ್ಲ ಹೆಂಗೆ ಇದು ಮಾಡಿರಿ ಕೊಲೆ? ಅವ್ರ ಮೇಲೆ ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡ್ರ? ಬಾಯ ಮುಚ್ಕೊಂಡಿರು. ನಾನು ನನ್ನ ಕೈ ಬಯಸ್ಕೊತೀನಿ ನೋಡಿಗ. ಏನೋ ಮಾಡಿದ್ದೀನಿ ನಿಂಗೆ. ಯಾಕವೆಲ್ಲ ನಿಂಗೇನು ಒಳ್ಳೆ ಬರ್ತಿತ್ತು ಕಣ್ಣೆ. ನೀನು ಬಾಯ ಮುಚ್ಕೊಂಡಿರು. ಇವಾಗ ಮಾತಾಡ್ಬೇಡ ಅದು ಸುದ್ದಿಯ. ನಿನ್ನ ಗಂಡೆ ನಾನು ಬಂದ ಆಮೇಲೆ. ಮಮ್ಮಿ, ಅವನು ಈಗಲೇ ಬರೋಕ್ಕಿಲ್ಲ. ಮಮ್ಮಿ ನೀನು ಭಾರಿ ಚಾಲಾಕಿ ಕಣ್ ಮಮ್ಮಿ. ನಿನ್ನೇನೋ ಅನ್ಕೊಂಡಿದ್ದೆ ನಾನು. ಮಮ್ಮಿ ಆಯ್ತು, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಹೇಳು ಮಮ್ಮಿ. ಏನು ಕೇಳು ಜಲ್ದ. ಸರಿ, ಬಾಗ್ಲು ಹಾಕಿದ್ದಿ ತಾನೆ? ಬೀಗ ಹಾಕಿದ್ದಿ? ಒಳಗಡೆಯಿಂದ ಬೋಲ್ಟ್ ಹಾಕಿದ್ದೇನೆ ಮನೆಗ? ಬಿಡು ಮಮ್ಮಿ, ಹಾಕಿದ್ದೀನಿ. ಅದು ಯಾಕಂದ್ರೆ ಆಡ್ತಾ ಇದ್ದಿ? ಬೋಲ್ಟು ಗೀಲ್ಟು ಎಲ್ಲ ಹಾಕಿದ್ದೀನಿ, ಸುಮ್ಮನಿರು. ಇವಾಗ ಹೇಳು, ನಮ್ಮ ದೊಡ್ಡವನ್ನ ಹೆಂಗೆ ಸಾಯಿಸ್ದೆ, ಏನು ಕತೆ ಅಂತ. ನಿನ್ಗೊಳ್ಳೆ ಇಟ್ಕೊಳ್ಳೆ, ಬಾಯಿ ಮುಚ್ಕೊಂಡು ಕುತ್ಕೊಂಡು ನೀನು. ಹೆಂಗೋ ಸತ್ಲು ಬಿಡವಳು. ಅವಳು ಹಣೆ ಬರ ಸಾಯೋದಿತ್ತು, ಸತ್ಲು. ನಿಂಗೆ ಯಾಕವೆಲ್ಲ? ಕುತ್ಕೊ ಸುಮ್ಮನೆ ನೀನು. ನಿಂಗೆ ಓದ್ಕೊ ಬ್ಯಾಡ್ದೇ ಇರೋದು. ಇನ್ನೇನು ನನ್ನ ದಾರಿಗೆ ಅಡ್ಡ ಬಂದವ್ರು ನಾನು ಸುಮ್ಮನೆ ಬಿಡ್ತೀನಿ. ಈಗ ಲಕ್ಷ್ಮಿನೂ ಅಷ್ಟೇ, ನಿನ್ನ ದಾರಿಗೆ ಅಡ್ಡ ಬಂದರೆ ಅವಳು ಇದೇ ಕತೆ ಮಾಡೋದು ನಾನು. ಗೊತ್ತಾಯ್ತಾ? ಏನು ಹಿಂಗೆ ಹೇಳ್ತಾ ಇದ್ದಿ? ಹಂಗಾರೆ ಲಕ್ಷ್ಮಿನೂ ಮಠ ಆಸೆನಾ? ಏನು ಮಾಡೋಣ ಹೇಳು? ಇನ್ನೇನು ಮಾಡೋಣ? ನಮ್ಮ ನಿಮ್ದು ಕಿತ್ಕೊಳಕ್ಕೆ ಬರ್ತಾವಲ್ಲ ಇವೆಲ್ಲ, ಇವನ್ನೆಲ್ಲ ಹಂಗೆ ಮಟಾಶ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮನ್ನು ಬದುಕೋಕೆ ಬಿಡಲ್ಲ. ಅದನ್ನು ತಿಳ್ಕೊಂಡು ನೀನು ಮೊದಲು. ಗೊತ್ತಾಯ್ತಾ? ನಿಂಗೆ ಏನೂ ಗೊತ್ತಾಗಿಲ್ಲ. ನಿಮ್ಮ ಮಂಕ್ರಿ ಇದ್ದ ದೊಡ್ಡ ಮಂಕ್ರಿ ನೀನು.
ಅಯ್ಯೋ ಅನ್ನೋ ಬಿಡು ಮಮ್ಮಿ. ಏನಾದ್ರೂ ನಿನ್ನ ಧೈರ್ಯ ಮೆಚ್ಚಬೇಕು ಮಮ್ಮಿ, ಮೆಚ್ಚಬೇಕು ಬಿಡು ಮಮ್ಮಿ. ನಮ್ಮದು ಅಡಮಂಗೆ ಮಕ್ಳು ಏನೂ ಇರಲಿಲ್ವಾ? ಇದು ಹಾಳಾಗೋಗಿದ್ವು ಕಂಡೋರು ಯಾರು? ಬಾಯ ಮುಚ್ಕೊಂಡು ಕುತ್ಕೊ, ಅವಳು ಸುದ್ದಿ ಬಿಡು. ನಮ್ಮ ಮಯೂರು ಹೊತ್ಕೊತದೆ ಅವಳು ಸುದ್ದಿ ಮಾತಾಡಿದೆ. ಆಯಿತು ಬಿಡು ಮಮ್ಮಿ, ಮಾತಾಡಲ್ಲ. ಅದು ಯಾಕಂಗೆ ಆಡ್ತಾಯಿದ್ದಿ? ಹೋಗ್ಲಿ ಬಿಡು ಮಮ್ಮಿ. ಮಮ್ಮಿ ಇವಾಗ ಸ್ವಲ್ಪ ಧೈರ್ಯ ಬಂತು ಮಮ್ಮಿ ನನಗೆ. ಓಹೋ ಅದ್ಯಾಕೋ ಕಾಣಿ. ಇನ್ನೇನು ಮಮ್ಮಿ, ನಿನ್ನ ಜೀವನ ಹಾಳಾಗಿದ್ದಕ್ಕೆ ಅಷ್ಟೆಲ್ಲ ರಿಸ್ಕ್ ತಗೊಂಡು ಎಲ್ಲ ಮಾಡಿದ್ಯಾ ನೀನು. ಅಪ್ಪಾಜಿ ಮದುವೆ ಆಗಿದ್ಯಾ. ಇನ್ನು ನನ್ನ ಜೀವನ ಸರಿ ಮಾಡದೆ ಇರ್ತೀಯ ಮಮ್ಮಿ ನೀನು. ಮಾಡ್ತೀಯ ಅನ್ನೋ ಧೈರ್ಯ ಮಮ್ಮಿ ನನಗೆ. ಧೈರ್ಯ ತಗೊಂಡು ಬಾಯಿ ಮುಚ್ಕೊಂಡು ಇರು ಅಂದರೆ ಇಲ್ಲೂದೇ ಟೆನ್ಷನ್ ತಗೋತಿಲ್ಲ ನೀನು. ನಿಂಗೆ ಎಷ್ಟು ಎಲ್ಲರೂ ಅರ್ಥ ಆಗಿಲ್ಲ ನಿಂಗೆ. ಇಲ್ಲ ಬಿಡು ಮಮ್ಮಿ, ಇಲ್ಲ ಇನ್ಮೇಲೆ ಯಾವ ಟೆನ್ಷನು ತಗೊಳ್ಳಲ್ಲ ಬಿಡು ಮಮ್ಮಿ. ನಾನು ರಾಹುಲ್ನೇ ಮದುವೆ ಆಗೋದು ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮಮ್ಮಿ. ರಾಹುಲ್ ಬಿಟ್ಟು ನಂಗೆ ಇನ್ಯಾರು ಬೇಡ ಮಮ್ಮಿ. ಮಮ್ಮಿ ಅದೇನು ಮಾಡಿದೆ ಸುದ್ದಿನ? ಮಾಟಚಾರ ಮಾಮಾಚಾರ ಅಂತ ಏನೇನೋ ಅಂತಿದ್ದಲ್ಲ, ಅವೆಲ್ಲ ಏನದು? ಅವನ್ನೆಲ್ಲ ಕೈ ಬಿಟ್ಟಿದ್ದಕ್ಕೆ ಇಲ್ಲಿಗೆ ಬಂದಿದ್ಯಾ? ಗೊತ್ತು ಬಿಡು ಮಮ್ಮಿ, ನಂಗೆಲ್ಲ ಅವೆಲ್ಲ ವರ್ಕೌಟ್ ಆಗಲ್ಲ. ಕೈ ಹಿಡ್ದಿದ್ದ ಕೆಲಸನ ಯಾವತ್ತೂ ಅರ್ಧಕ್ಕೆ ಕೈ ಬಿಟ್ಟಿಲ್ಲ ನಾನು, ಬಿಡೋದು ಇಲ್ಲ. ತಿಳ್ಕೊ ನೀನು. ನಾಯಿ ನನ್ನೇ ನಂಬಲ್ವ ನೀನು? ಅಯ್ಯೋ ಆಯಿತು ಬಿಡು ಮಮ್ಮಿ, ನಂಬ್ತೀನಿ. ಅದು ಯಾಕಂಗೆ ಆಡ್ತಿದ್ದಿ ಒಳ್ಳೆ. ಸರಿ ಆಯಿತು, ಇವಾಗ ಹೆಂಗೆ ಮಾಡ್ತೀವಿ ಹೇಳು. ನನ್ನ ಕಷ್ಟ ಕೇಳ್ಕೋರ ಬಟ್ಟ. ಅವಮ್ಮ ಎಲ್ಲೋ ಹೋಗಿ ಏನೋ ಮಾತಾಡ್ತೀನಿ ಅಂದರೆ ಏನಂದ್ರೆ ಅವರು? ಅಯ್ಯೋ ಮುಗೆ ಉಸಿ ತಡ್ಕೊ. ಅವಮ್ಮ ನಂಗೆ ಉಸಿ ಟೈಮ್ ಬೇಕು ಅದು ಇದು ಅಂತ ಅಂದೆ. ಆಯಿತು ಓರಿ ಬಿಡವೆ, ಉಸಿ ದುಡ್ಡೇ ಜಾಸ್ತಿ ಕೊಡ್ತೀನಿ ಮಾಡಿಕೊಡು ಅಂತ 35 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಮಾತಾಡಿದ್ದೆ ಕಳೆ. ಆಮೇಲೆ ಅದೇನು ತಿಳ್ಕೊಂಡ್ರು ಇವನು ಕತೆ. ಒಂದು ವಾರ ಬಿಟ್ಟು ಬಾ, ಆಮೇಲೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂದ್ಲೆ. ನಾನು ಇನ್ನೇನು ಮಾಡೋಣ ಅಂತ ಸುಮ್ಮನೆ ಅದೇ ಕಣ್ಣೆ ಮಗ. ಏನು ಮಾಡಲಿ ಹೇಳಿ ನೀನೆಯ? ಹಂಗಾರೆ ಮಮ್ಮಿ ಹೋಗಿದ್ದ ಕೆಲಸ ಆಗಿಲ್ಲ ನಾನು. ಏನು ಮಮ್ಮಿ ನೀನು ಹೋಗಿ ಮಮ್ಮಿ ನೀನು ಸುಮ್ಮನೆ. ಇವಾಗ ನಾನು ಇವನ್ನೇ ಮದುವೆ ಆಗಿ ಸಾಯ್ಬೇಕಾ ಮಮ್ಮಿ? ಸುಭಾಸನ ಹತ್ರ ಇವನ ಹತ್ರ ಏನೈತೆ ಅಂತ ಇರಲಿ ಮಮ್ಮಿ. ಇದೊಂದು ಮನೆ ಐತೇನೋ, ಸ್ವಂತ ಮನೆ ಅಷ್ಟೇ ಮಮ್ಮಿ. ಇವನ ಹತ್ರ ಏನೂ ಇಲ್ಲ ಮಮ್ಮಿ. ನಾನು ಇಲ್ಲಿರೋಲ್ಲ ಮಮ್ಮಿ. ವಿಷಯ ಪೂರ್ತಿ 7 ಗಂಟೆ ತಡ್ಕೊ ನೀನು. ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ಬೇಡ. ಅವಮ್ಮ ರಾಹುಲಿನ ಸಂಬಂಧಪಟ್ಟಿದ್ದೆ ಏನಾರ ಒಂದು ತಕೊಂಬ ಅಂತ ಅಂದೋಳಿ. ಅದನ್ನ ತಗೊಬರೋಕೆ ಅಲ್ವ ನಾನು ಇಲ್ಲಿ ಬಂದಿರೋದು. ನೋಡನೆ ಮಗ, ನಾವು ರಾಹುಲಿಗೆ ಸಂಬಂಧಪಟ್ಟಿದ್ದೆ ಏನಾರ ಒಂದು ತಗೊಂಡು ಹೋಗ್ಬೇಕು, ಆಯ್ತಾ? ಏನು ಮಮ್ಮಿ ಇದೇನೇನೋ ಮಾತಾಡ್ತಾ ಇದ್ದಿ? ಅವ್ನ ಮನೆ ಗೇಟ್ಗೆ ಬಿಟ್ಕೊಳ್ಳೋದ ನಮ್ಮನ್ನ. ಇನ್ನು ಅವನಿಗೆ ಸಂಬಂಧಪಟ್ಟಿದ್ದ ಹೋಗಿ ನಾವು ತಗೊಂಬರೋದ್ರಲ್ಲೂ ಅಷ್ಟೆಲ್ಲ ಐತೆ ಮಮ್ಮಿ. ಹೋಗು, ನಾನು ಹಣೆ ಬರೋ ಇಷ್ಟೇ ಅಂತ ಇವನ್ನೇ ಕಟ್ಕೊಂಡು ಸಾಯ್ತೀನಿ ಜೀವನ ಪೂರ್ತಿ. ಮನೆಗೋದ್ರೆ ಅಪ್ಪ ಸೇರ್ಸಲ್ಲ, ಎಲ್ಲಿ ನೋಡಿದ್ರೆ ಇವನ ಹತ್ರ ಸಾಯ್ಬೇಕು. ಯಾರಾದ್ರೆ ಹೆಣ್ಗನ್ ಮಮ್ಮಿ ನಾನು. ಮನೆ ಕೆಲಸ ಅದೆಷ್ಟು ಬಿದ್ದವು ಗೊತ್ತಾ ಮಮ್ಮಿ? ಪಾತ್ರೆ ಎಲ್ಲ ಬಿದ್ದವೆ. ಅವನ್ನೆಲ್ಲ ತೊಳೆದ್ರೆ ಮಮ್ಮಿ ನನ್ನ ಕೈ ಹಾಳಾಗಲ್ವ ಮಮ್ಮಿ? ನಾನು ಎಷ್ಟು ಸಾಫ್ಟಾಗಿ ಮಡಿಕೊಂಡಿದ್ದೀನಿ ನನ್ನ ಕೈನ. ಪಾತ್ರೆ ಎಲ್ಲ ತಿಕ್ಕಿ ನನ್ನ ಕೈ ಹಾಳು ಮಾಡ್ಕೋಬೇಕು ಮಮ್ಮಿ. ಹೋಗಿ ಮಮ್ಮಿ, ನನಗೆ ಮನೆ ಕೆಲಸ ಎಲ್ಲ ಬೇಡ. ಒಂದು ಮನೆ ಕೆಲಸದವ್ರು ನಿಕ್ಸು ನೆಕ್ಸ್ಟ್ ದುರಾಂಕರದಲ್ಲಿ ಮಾತಾಡ್ತಾನೆ ಗೊತ್ತಾ ಮಮ್ಮಿ? ಇವತ್ತು ಬಂದ್ಮೇಲೆ ನೀನು ಮಾತಾಡು. ಅಲ್ಲ ಏನಂತ ಅವನಿಗೆ ನೋವು? ಮನೆ ಕೆಲಸದವ್ರು ನಿಕ್ಕಕ್ಕೆ ಭಾರಿ ದಿಮಾಕ್ ತೋರಿಸ್ತಾನೆ. ಅಲ್ಲ ಕಣೆ, ಏನು ಅವನಿಗೆ ಬಿಗ್ರಾಗ ನನ್ನ ಮಗಳು ಕೈಲಿ ಕೆಲಸ ಮಾಡೋಕ್ಕಾಗತ್ತೆ? ಬರ್ಲಿ ಇರು, ನಿನ್ನ ಗಂಡ ಮಾತಾಡಲಿ ಇವತ್ತು. ಮಾತಾಡ್ತೀನಿ, ಬರ್ಲಿ ಅವನು. ಏನು ಮಾತಾಡು. ಒಟ್ನಲ್ಲಿ ನಂಗೆ ಮನೆ ಕೆಲಸ ತೋರ್ಬೇಕು ಅಷ್ಟೇಯ. ಮಾತಾಡ್ತೀನಿ ಹೇಳಿವೆ, ಸುಮ್ಕಿರು. ಮನೆ ಕೆಲಸವ್ರು ನಿಕ್ಕೂರಿಸ್ತೀನಿ, ತಲೆಗಡ್ಸ್ಕೊಬೇಡ ನೀನು. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.